ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಎಸ್ ಮಂಜುನಾಥ್ ಅಂತ. ನೀವಿರೋದು? ನಾವು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಡಿವಿಷನ್ ಮ್ಯಾನೇಜರ್ ಆಗಿಬಿಟ್ಟು ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆಗಿ 3 ವರ್ಷ ಆಯಿತು. ಓಕೆ. ನಿಮ್ಮ ಪ್ರಾಬ್ಲಮ್ ಏನೇನಿತ್ತು? ನಮ್ಮದು ಪ್ರಾಬ್ಲಮ್ ಏನಪ್ಪ ಅಂದರೆ ನಮ್ಮ ಸೊಂಟದಲ್ಲಿ ಹಿಂದ್ಗಡೆ ಹೆವಿ ಪೇನ್, ಸಿವಿಯರ್ ಪೇನ್. ಅಲ್ಲಿ ಒಂಥರ ವೆರಿಕೋಸ್ ವೇನ್ ಆಗಿ ಸಣ್ಣ ಒಂಥರ ಸೊಂಟದಿಂದ ಗಡ್ಡೆ ಥರ ಆಗ್ತಾಯಿತ್ತು. ಹೆವಿ ಪೇನ್ ಆಗೋದು, ಸಡನ್ನಾಗಿ ಎದ್ದೇಳೋಕ್ಕಾಗ್ತಿರಲಿಲ್ಲ. ನಿಧಾನಕ್ಕೆ ವಾಕ್ ಮಾಡಬೇಕಾಗಿತ್ತು. ಈಗ ಅದು ಯಾವ ಥರ ಇದರಲ್ಲೇ ಈ ಥೆರಪಿ ಅಲ್ಲ, ಇದು ಫಿಸಿಯೋಥೆರಪಿ. ಇದು ಇನ್ಸ್ಟ್ರೂಮೆಂಟು ಪೋವೆ ಅಂತ ಒಂದು ಇದು ಹೆಸರೇನು? ಪೋವೆ. ಇದು ಇನ್ಸ್ಟ್ರೂಮೆಂಟ್, ಇದು ಫಿಸಿಯೋಥೆರಪಿ ಇನ್ಸ್ಟ್ರೂಮೆಂಟು. ಇದ್ರ ಮುಖಾಂತರ ನಮಗೆ ಇಲ್ಲೆಲ್ಲ ಬ್ಯಾಕ್ ಇದನ್ನೆಲ್ಲ ಇದನ್ನೆಲ್ಲ ಮಸಾಜ್ ಮಾಡಿದರು. ಮಸಾಜ್ ಸುಮಾರು ಒಂದು 1 ಅವರ್ ಗಟ್ಟಲೆ ಮಸಾಜ್ ಮಾಡಿದಾಗ ನನಗೆ ಅವಾಗ ಏನು ಪ್ರಾಬ್ಲಮ್ ಇತ್ತಲ್ಲ, ಸಡನ್ನಾಗಿ ಎದ್ದಾಡೋಕ್ಕಾಗ್ತಿರಲ್ಲ. ಈ ಕುರ್ಚಿಯಲ್ಲಿ ಕೂತ್ಕೊಂಡ ಮೇಲೆ ಸಡನ್ನಾಗಿ ಎದ್ದಾಡ್ತೀನಿ, ಸಡನ್ನಾಗಿ ವಾಕ್ ಮಾಡ್ಬೋದು, ಫಾಸ್ಟಾಗಿ ವಾಕ್ ಮಾಡ್ಬೋದು. ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಅಂದರೆ ಆಮೇಲೆ ನಂದು ಈ ಕೈ, ಈ ಬೆರಳು ಹೋಲ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸಡನ್ನಾಗಿ. ಅದ್ರಾಗ ಎರಡು ಬೆರಳು ಸ್ಟ್ರಕ್ ಆಗೋದು, ಹಿಂಗೆ ಫೋಲ್ಡ್ ಮಾಡೋಕ್ಕೆ ಈಸಿ ಫೋಲ್ಡ್ ಆಗ್ತಿರಲಿಲ್ಲ, ಸ್ಟ್ರಕ್ ಆಗೋದು. ಈಗ ಆರಾಮ್ಸೆ ಅದನ್ನು ಒಂದು 2 ಡೇಸ್ ತಗೊಂಡಿದ್ದಕ್ಕೆ ಇಷ್ಟು ಎಫೆಕ್ಟಿಂದ ಅದು ಇಂಪ್ರೂವ್ ಆಗಿದೆ ನೋಡಿ. ಈಗೆಲ್ಲ ಕ್ಲೀನಾಗಿ ಫೋಲ್ಡ್ ಮಾಡ್ತಾಯಿದ್ದೆ. ಆಮೇಲೆ ಪೇನೂ ಇಲ್ಲ. ಇದನ್ನು ಡಾಕ್ಟ್ರಿಗೆ ನಾನು ತೋರಿಸಿದಾಗ ಇಲ್ಲಿ ಆಪ್ರೇಷನ್ ಮಾಡ್ಬೇಕಂತಂತ ಹೇಳಿದರು. ಇದರದ್ದು ನಾವು ಪೋವಿ ಇದರಿಂದ ನಾವು ಸ್ವಲ್ಪ ಇದ್ರದ್ದು ಫಿಸಿಯೋಥೆರಪಿ ತಗೊಂಡ್ವಿ. ಈಗ ಫುಲ್ ಆಕ್ಷನ್ ಆಗ್ತಾಯಿದೆ. ಬೆಳಿಗ್ಗೆ ನನಗೆ ಮುಖ ತೊಳೆಯೋಕ್ಕೂ ಒಂಥರ ಪ್ರಾಬ್ಲಮ್ ಆಗೋದು. ಈಗ ಫುಲ್ ಆಕ್ಷನ್ ಆಗುತ್ತೆ. 5 ಬೆರಳು ಚೆನ್ನಾಗಿ ಆಕ್ಷನ್ ಆಗ್ತವೆ. ಎಲ್ಲ ನಮ್ಮ ನಿತ್ಯ ಕರ್ಮಗಳನ್ನ ಆರಾಮಾಗಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ ಮೇಡಮ್.